ಸೊ ನಾನು ಇವತ್ತು ಬಂದಿರೋಂಥದ್ದು RGRHCL ಸರ್ವೆ ನಂಬರ್ 992 992 ಫ್ಲ್ಯಾಟ್. ಒಂದು ಬ್ಲಾಕಲ್ಲಿ 16 ಮನೆ, 60 ಬ್ಲಾಕ್ ಇದೆ. ಎರಡು ಈ ಕಡೆ ಆ ಕಡೆ ಎರಡು. ಇಲ್ಲಿದು ನಾನು ಏನೈತೆ ಇಂಟೀರಿಯರ್ ನಾನು ನಿಮಗೆ ತೋರಿಸ್ತೀನಿ. ಇದು ಬಂದು G+3 ಇರೋವಂಥದ್ದು 992 ಫ್ಲ್ಯಾಟ್ಸ್ ಬರುತ್ತೆ. ಟೋಟಲ್ ಎಷ್ಟು ಬ್ಲಾಕ್ಸ್ ಬರುತ್ತೆ? ಟೋಟಲ್ ಎಷ್ಟು? 62 ಬ್ಲಾಕ್ಸ್ ಬರುತ್ತೆ. 62 ಬ್ಲಾಕ್ಸ್ ಬರುತ್ತೆ. 62 ಬ್ಲಾಕ್, 992 ಮನೆ ಅಂದ್ರೆ ಫ್ಲ್ಯಾಟ್ಗಳು. ಓಕೆ, ಅಂದ್ರೆ ಒಂದು ಫ್ಲ್ಯಾಟ್ ಅಲ್ಲಿ ಎಷ್ಟು ಮನೆ ಬರುತ್ತೆ? ಒಂದು ಫ್ಲ್ಯಾಟ್ ಅಲ್ಲಿ 16 ಬರುತ್ತೆ. ಸೊ ನಾನು ಇವತ್ತು ಬಂದಿರೋಂಥದ್ದು RGRHCL ಸರ್ವೆ ನಂಬರ್ 1. ಇದು ಬಂದು ಯಲಹಂಕ ಕ್ಷೇತ್ರಕ್ಕೆ ಸೇರುವಂಥದ್ದು. ಇದಾದ್ಮೇಲೆ ಇಟ್ಗಲ್ಪುರ ಇದೆ. ಅದಾದ್ಮೇಲೆ ಇನ್ನೊಂದು ಯಾವುದೋ ಹೇಳಿದಲ್ಲ, ನಾಗದಾಸನಹಳ್ಳಿ, ಅದು ಗೊತ್ತು ಅಲ್ಲ. ನಾನು ಇನ್ನೊಂದು ಯಾವುದೋ ಒಂದು ಸೈಟ್ ಹೇಳಿದೆ, ಅಲ್ಲಿಗೆ ಹೋಗ್ಬೇಕಾಗಿರೋಂಥದ್ದು. ಅದು ಸರಿಯಾಗಿ ಹೆಸರೇ ಬರಲ್ಲ. ಸೊ ಒಂದಾದ್ಮೇಲೆ ಒಂದು ನಿಮಗೆ ನಾರ್ಮಲ್ ಆಗಿ ನಿಮಗೆ ಸಿಗುತ್ತೆ. ಇಲ್ಲಿರೋವಂಥದ್ದು ಎಲ್ಲ G+3 ಕೆಲಸಗಳು ನಡೀತಾ ಇದೆ, ಏನು ತೊಂದರೆ ಇಲ್ಲ. ಈ ಕಡೆನೂ ಸರ್ವೆ ನಂಬರ್ 1 ಪ್ಲಸ್ ಆ ಕಡೆನೂ ಸರ್ವೆ ನಂಬರ್ 1. ಆ ಕಡೆ ಇನ್ನೂ ಬರೀ ತಳಾದಿ ಮಾತ್ರ ಹಾಕಿದಾರಲ್ಲ. ಒಟ್ಟು ಎಷ್ಟು ಫ್ಲ್ಯಾಟ್ ಬರುತ್ತೆ? ಟೋಟಲ್ ಎಷ್ಟು ಫ್ಲ್ಯಾಟ್ ಬರುತ್ತೆ? 992 992 ಫ್ಲ್ಯಾಟ್ ಬರುತ್ತೆ. ಒಂದು ರೋನಲ್ಲಿ ಅಂದರೆ ಒಂದು ಬ್ಲಾಕಲ್ಲಿ ಎಷ್ಟು ಬರುತ್ತೆ? ಒಂದು ಬ್ಲಾಕಲ್ಲಿ 16 ಮನೆ. ಒಂದು ಬ್ಲಾಕಲ್ಲಿ 16 ಮನೆ. ಸೊ ಟೋಟಲ್ ಎಷ್ಟು ಬ್ಲಾಕ್ಸ್ ಇದೆ ಒಂದು ಅಂದಾಜು? ಟೋಟಲ್ ಒಂದು 60 ಆಗುತ್ತೆ. 60 ಬ್ಲಾಕ್ ಇದೆ. ಎರಡು ಈ ಕಡೆ ಆ ಕಡೆ ಎರಡು. ಇದು ಟೋಟಲ್ ಆಗಿ ಇದು ರೆಡಿ ಆಗೋದಕ್ಕೆ ಅರೌಂಡ್ ಒಂದು 3 ಇಯರ್ಸ್ ಬೇಕಾಗ್ಬೋದಾ? 2 ವರ್ಷ ಬೇಕಾಗ್ಬೋದು. ಇವರು ಹಾಯ್ ರಾಹುಲ್, ಸೈಟ್ ಇಂಜಿನಿಯರ್. ಇವ್ರು ನೋಡಿದ್ರೆ ಒಳ್ಳೆ ಭಾಳ ಸಾಮಾನ್ಯವಾಗವ್ರೆ. ಅಂದರೆ DBS ಡಿಜಿಟಲ್ ಭಾರತ್ ಸೇವಾ ಚಾನಲ್ಲು ಎಲ್ಲ ಕವರ್ ಮಾಡಿದ್ದೀವಿ ನಾವು. ಈ ಕಡೆ ಬಂದಿರಲಿಲ್ಲ ನೋಡಿ. ನಿಮಗೆ ಕನ್ಫ್ಯೂಸ್ ಆಗ್ತಾಯಿದೆ ಅಂದರೆ ನಾನು ಎಷ್ಟು ಕಲಿಸ್ತೀನಿ. ಸೊ ಇಲ್ಲಿದು ನಾನು ಏನೈತೆ ಇಂಟೀರಿಯರ್ ನಾನು ನಿಮಗೆ ತೋರಿಸ್ತೀನಿ. ತೋರಿಸಾಗಿದ ನಂತರ ಈ ಕಡೆ ಎಲ್ಲ ನಾನು ಡಿಸ್ಕ್ರಿಪ್ಷನ್ ತೋರಿಸ್ತೀನಿ. ಅದಾದಮೇಲೆ ಆ ಕಡೆ ತೋರಿಸ್ತೀನಿ. ಇದಾಗಿದ ನಂತರ ಬರುವಂಥ ಎಪಿಸೋಡಲ್ಲಿ ಮಿಕ್ಕಿದ್ದು ನಾನು ನಿಮಗೆ ಪೂರ್ತಿ ಡಿಸ್ಕ್ರಿಪ್ಷನ್ಸ್ ಹೇಳ್ತೀನಿ. ಬಟ್ ಇದು ಬಂದು G+3 ಇರೋವಂಥದ್ದು, ಗ್ರೌಂಡ್ ಫ್ಲೋರ್ +3 992 ಫ್ಲ್ಯಾಟ್ಸ್ ಬರುತ್ತೆ. ಟೋಟಲ್ 992. ಕರೆಕ್ಟಾ? ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್? ರಾಕೇಶ್. ಚೆನ್ನಾಗೈತೆ, ರಾಕಿ ಭಾಯ್. ಈಗೆಲ್ಲ ಅದೇ ಫೇಮಸ್ ಅಲ್ಲಪ್ಪ. ನನ್ನ ಕ್ಲೋಸ್ ಫ್ರೆಂಡ್ ಹೆಸರು ರಾಕೇಶ್ ಅಂತಾನೆ, ಅವನ ರಾಕಿ ಅಂತಲೇ ಕರೆಯೋದು, ಕನಕ್ಪುರದವರು. ಆಯಿತಾ? ನಿಮ್ಮ ಹೆಸರೇ ಕೇಳಲಿಲ್ಲ ನಾನು, ಸಂದೀಪ್ ರಾಘವೇಂದ್ರ. ಆಯಿತಾ? ಸೊ ರಾಕೇಶ್, ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ ಹೇಳಿ, ಸಾಕು, ಇನ್ನೇನಿಲ್ಲ. ಹೇಳಿ. ಅವ್ರು ಕೇಳಿದ್ರೆ ನಿಮ್ಗೆ ಹೇಳಿದ್ರು ಹೇಳಿ ಪರವಾಗಿಲ್ಲ, ಹೇಳಿ. ಯಾವಾಗಿಂದ ನಡೀತಾ ಇದೆ? ಇಟ್ಕೊಳ್ಳಿ, ಇದನ್ನು ಹಿಡ್ಕೊಂಡೇ ಹೇಳಿ. ಆಲ್ಮೋಸ್ಟ್ ಈಗ 9 ಮಂತ್ಸಿಂದ ಸ್ಟಾರ್ಟ್ ಆಗಿದೆ. 9 ಮಂತ್ಸಿಂದ ಕೆಲಸ ಸ್ಟಾರ್ಟ್ ಆಗಿದೆ. ಇವಾಗೇನೋ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಇವಾಗ ಸ್ವಲ್ಪ ಸ್ಪೀಡ್ ಆಗ್ತಿದೆ. ಮೆಟೀರಿಯಲ್ ಎಲ್ಲ ಬಂದಿದೆ. ಕೆಲಸ ಕಾರ್ಯಗಳೆಲ್ಲ ಫಾಸ್ಟ್ ಅಲ್ಲಿ ಇದೆ. ಗೊತ್ತಾಗುತ್ತೆ. ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಓಕೆ. ಟೋಟಲ್ ಎಷ್ಟು ಬ್ಲಾಕ್ಸ್ ಬರುತ್ತೆ? ಟೋಟಲ್ ಎಷ್ಟು? 62 ಬ್ಲಾಕ್ಸ್ ಬರುತ್ತೆ. 62 ಬ್ಲಾಕ್ಸ್ ಬರುತ್ತೆ. 62 ಬ್ಲಾಕ್, 992 ಮನೆ ಅಂದ್ರೆ ಫ್ಲ್ಯಾಟ್ಗಳು. ಓಕೆ. ಅಂದ್ರೆ ಒಂದು ಫ್ಲ್ಯಾಟ್ ಅಲ್ಲಿ ಎಷ್ಟು ಮನೆ ಬರುತ್ತೆ? ಒಂದು ಫ್ಲ್ಯಾಟ್ ಅಲ್ಲಿ 16 ಬರುತ್ತೆ. 16 ಬರುತ್ತೆ. ವೆರಿ ಗುಡ್, ಥ್ಯಾಂಕ್ಸ್. ಫಸ್ಟ್ ಇದೆಲ್ಲ ರೆಡಿ ಆಗಬೇಕು, ಆಮೇಲೆ ರೋಡ್ ವ್ಯವಸ್ಥೆ ಆಗುವಂಥದ್ದು. ಆಲ್ರೆಡಿ ಸ್ಪೇಸ್ ಅಲ್ಲಿ ಬಿಟ್ಟಿದೀವಿ, ಬಟ್ ಇನ್ನು ರೆಡಿ ಆಗಬೇಕು. ಟೈಮ್ ನಾನೇ 2021 ಕಟ್ಟಿದ್ದು ದೇವಗೆರೆನಲ್ಲಿ. ಈ ಗಂಟ ಇದ್ದು ಈಗ ರೆಡಿ ಆಗೈತೆ. ನಂದು ರೆಡಿ ಆಯ್ತು, ಬಂದೈತೆ. ನಾವು ಅಲ್ಲಿಗೆ ಹೋಗ್ತೀವಿ, ಅತಿ ಶೀಘ್ರದಲ್ಲಿ ಹೋಗ್ತೀವಿ. ಥ್ಯಾಂಕ್ ಯು ರಾಕೇಶ್ ಅಣ್ಣ. ಥ್ಯಾಂಕ್ಸ್. ಹೆಸರು ಮರ್ತೋಯ್ತಣ್ಣ, ಸಂದೀಪ್ ಅಣ್ಣ. ಥ್ಯಾಂಕ್ಸ್. ನಾನು ಒಂದ್ಸತಿ ಪೂರ್ತಿ ಇದು ಮಾಡ್ತೀನಿ. ಓಕೆ. ಹಾಯ್, ಹಲೋ, ನಮಸ್ಕಾರ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾಗೆ ಸ್ವಾಗತ, ಸುಸ್ವಾಗತ. ಇದು ನಾನು ಇವಾಗ ಕವರ್ ಮಾಡ್ತಿರೋಂಥದ್ದು RGRHCL ಸರ್ವೆ ನಂಬರ್ 1. ಸರ್ವೆ ನಂಬರ್ 1 ಏನಂತಾರಪ್ಪ, ಇದು ಏನು ಹೆಸರಿದು? ಮುದ್ದೇನಹಳ್ಳಿ ಆಗಿದ ತಕ್ಷಣ ನಾನು ಕಡತನ ಮಲೆ, ಈಗ ನೋಡಪ್ಪ ಭಾಳ ಕಷ್ಟಪಟ್ಕೊಂಡು ಅದು ಹೆಸರನ್ನ ತೆಗೆದೆ. ಅದಾದಮೇಲೆ ಇಟ್ಗಲ್ಪುರ ಇದೆ ಅಕ್ಕಪಕ್ಕನೇ, ಅದನ್ನು ನಾನು ಕವರ್ ಮಾಡ್ತೀನಿ. ಇವತ್ತು ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು 992 ಮನೆಗಳು ಬರುತ್ತೆ. ಒಂದು ಫ್ಲ್ಯಾಟ್ಗೆ, ಒಂದು ಟವರ್ಗೆ ನಿಮಗೆ 16 ಫ್ಲ್ಯಾಟ್ ಬರುತ್ತೆ. ಟೋಟಲ್ 62 ಟವರ್ಸ್ ಬರುವಂಥದ್ದು. ಫ್ರಂಟ್ ಆಪೋಸಿಟ್ ಟು ಆಪೋಸಿಟ್ ರೆಡಿ ಆಗ್ತಾ ಇರೋಂಥದ್ದು. ನಿಯರ್ಲಿ 6 ಮಂತ್ಸಿಂದ ಭಾಳ ಫಾಸ್ಟಾಗಿ ಕೆಲಸ ನಡೀತಾ ಇದೆ. ಇವಾಗಲೂ ಇಂಜಿನಿಯರ್ ರಾಕೇಶ್ ಅಂತ ಅವ್ರ ಹೆಸರು, ಅವ್ರ ಹತ್ರ ನಾನು ಮಾತಾಡಿ ತೋರಿಸ್ದೆ ನಿಮಗೆ. ಅವರು ಹೇಳಿರೋ ಪ್ರಕಾರ ಪ್ರತಿಯೊಂದು ಕೆಲಸಗಳು ನಡೀತಾ ಇದೆ. ನೋಡಿ, ಈಗಲೂ ಸೌಂಡ್ ಬರ್ತಾ ಇದೆ. ಕೆಲಸಗಳು ಭಾಳ ಫಾಸ್ಟಾಗಿ ನಡೀತಾ ಇದೆ. ಇದು G+3 ಇರೋವಂಥ ಒಂದು ಕಟ್ಟಡಗಳು. ಮೇನು ರೋಡ್ ಸೈಡಲ್ಲೇ ಇದೆ ನೋಡಿ. ಈಗ ತಾನೇ ಈಗ ಒಂದು ಆಟೋ ಹೋಯ್ತು, ಅದೇ ಥರ ಇಲ್ಲಿ ಬಸ್ಸಿನ ವ್ಯವಸ್ಥೆ ಎಲ್ಲ ಇದೆ, ಕರೆಕ್ಟಾಗಿದೆ.
ಪಕ್ಕದಲ್ಲೇ ನಾನು ಕಾಲೇಜಸ್ ಎಲ್ಲ ತೋರಿಸಿದೆ. ಕಾಲೇಜಸ್ಸು ಸಹ ಏನು ತೊಂದರೆ ಇಲ್ಲ, ಮೆಡಿಕಲ್ ಬೇಕಾಗಿರೋವಂಥದ್ದು ಅದನ್ನು ತೋರಿಸಿದ್ದೀನಿ. ಸೊ ಪ್ರತಿಯೊಂದೂ ವ್ಯವಸ್ಥೆ ಇದೆ. ಭಾಳ ಬೇಗ ಇದು ರೆಡಿ ಆಗೋವಂಥದ್ದು. ವಿತಿನ್ 2 ಇಯರ್ಸ್, ಇನ್ನೊಂದು 2 ವರ್ಷದಲ್ಲಿ ಇದು ರೆಡಿ ಇರುತ್ತೆ. ಅದು ಇರೋವಂಥ ವಿಚಾರ. ನಾನು ಫ್ರಂಟು ಆಪೋಸಿಟ್ ಇರೋವಂಥದ್ದು, ಅಡ್ಜಸೆಂಟ್ ಇರೋವಂಥದ್ದು ಪ್ರತಿಯೊಂದು ನಿಮಗೆ ತೋರಿಸ್ತೀನಿ. ಇದು ಮುದ್ದಿನಪಾಳ್ಯ ಸರ್ವೆ ನಂಬರ್ 1 RGRSCLದು. ಇದಾಗಿದ ತಕ್ಷಣ ಕಡತನ ಮಲೆ, ಆಮೇಲೆ ಇಟ್ಗಲ್ಪುರ. ಇದು ಕಂಟಿನ್ಯೂಸ್ ಆಗಿ ನಿಮಗೆ ಎಪಿಸೋಡ್ಸಲ್ಲಿ ಬರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ RGRSCL ಇದು ಬಂದು ಇಲ್ಲಿಂದ ನಾನು ನಿಮ್ಗೆ ತೋರಿಸ್ತೀನಿ. ಇದು ಅಡ್ಜಸೆಂಟು ಫ್ರಂಟಲ್ಲಿರೋವಂಥದ್ದು. ಇಲ್ಲಿಂದ ಹಿಡಿದು ಅಲ್ಲಿ ಗಂಟನೂ ನಿಮಗೆ ಪ್ರತಿಯೊಂದೂ ಇರೋವಂಥದ್ದು. ಪೂರ್ತಿ ಆ ಕಡೆ ಗಂಟನೂ ಇದೆ. ಇನ್ನು ಆ ಕಡೆನೂ ಎಕ್ಸ್ಟೆನ್ಷನ್ ಆಗುತ್ತೆ. ಇದೆಲ್ಲ ರೆಡಿ ಆಗ್ತಾಯಿದೆ. ತಳಾದಿ ಎಲ್ಲ ರೆಡಿ ಆಗ್ತಾಯಿದೆ. ವಿತಿನ್ 2 ಇಯರ್ಸಲ್ಲಿ ಇದು ರೆಡಿ ಇರುತ್ತೆ. ವಿತಿನ್ 2 ಇಯರ್ಸಲ್ಲಿ ಇದು ರೆಡಿ ಆಗುತ್ತೆ. ಭಾಳ ದೊಡ್ಡದಾಗಿ ಬರುತ್ತೆ. 62 ಟವರ್ಸ್ ಬರುತ್ತೆ. 62 ಟವರ್ಸ್ ಅಂದರೆ 992. ಇದ್ರ ಮುಂದೆನೇ ಸೇಮ್ ನೋಡಿ, ಇದು ರೋಡು ನೋಡಿ, RGRSCL ಕಾಣ್ತಾ ಇದೆ. RGRSCLದು ಇದು ಮೇನ್ ರೋಡು. ಓಕೆ, ಇದು ಮೇನ್ ರೋಡು. ಮೇನ್ ರೋಡ್ಗೆ ಬರೋವಂಥದ್ದು ಮುದ್ದಿನಪಾಳ್ಯ. ಪ್ಲಸ್ ಇದು ಎಂಟ್ರೆನ್ಸ್. ಇಲ್ಲಿ ಎಂಟ್ರೆನ್ಸ್ ಬರುತ್ತೆ. ರಾಜೀವ್ ಗಾಂಧಿ ವಸತಿ ನಿಗಮ. ನೋಡಿ, ಇದು ಸರ್ವೆ ನಂಬರ್ ನಾನು ನಿಮಗೆ ತೋರಿಸ್ತೀನಿ. ಇಲ್ಲೇ ಇದೆ. ಓಕೆ, ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಮುಖ್ಯಮಂತ್ರಿ ಬಹುಮಾಡಿ ಬ್ಯಾಂಗ್ಳೂರು ವಸತಿ ಯೋಜನೆ ಸರ್ವೆ ನಂಬರ್ 1. ಆಯಿತಾ, ಇದನ್ನು ಸ್ವಲ್ಪ ಇನ್ನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಆಯಿತಾ, ಮುದ್ದೇನಹಳ್ಳಿ ಸರ್ವೆ ನಂಬರ್ 1. ಓಕೆ, ಮಸ್ತಿದೆ. ಭಾಳ ಬೇಗ ರೆಡಿ ಆಗ್ತಾಯಿದೆ. ಇಲ್ಲೂ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡಿದ ನಂತರ ವಿತಿನ್ 2 ಇಯರ್ಸ್ ನಿಮಗೆ ಮನೆ ರೆಡಿ ಇರುತ್ತೆ. ಇದನ್ನು ನಾನೀಗ ಒಳಗಡೆಯಿಂದ ತೋರಿಸ್ತೀನಿ ನಿಮಗೆ. ಇದು ಎಂಟ್ರೆನ್ಸ್ ಆಗಿದ ತಕ್ಷಣವೇ ಇಲ್ಲೆಲ್ಲ ಕಟ್ತಾ ಇದ್ದಾರೆ, ಅಲ್ಲೂ ಕಟ್ತಾ ಇದ್ದಾರೆ. ಈಗ ಕೆಲಸ ಭಾಳ ಫಾಸ್ಟ್ ಸ್ಟಾರ್ಟ್ ಆಗಿದೆ, ಏನು ತೊಂದರೆ ಇಲ್ಲ. ನಾನು ಫಸ್ಟು ಇಲ್ಲಿದ್ದು ತಳಾದಿಗಳು ಹಾಕಿರೋವಂಥದ್ದು ತೋರಿಸ್ಬಿಡ್ತೀನಿ. ಕೆಲಸಗಳು ನಡೀತಾ ಇದೆ. ಕಬ್ಬಣದ ಕೆಲಸ ಇಲ್ಲೇ ಜನಗಳು ಮಾಡ್ತಾಯಿದ್ದಾರೆ. ಎಲ್ಲ ಕಟಿಂಗ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ. ಅದನ್ನು ತೋರಿಸ್ತೀನಿ ನೋಡಿ. ಕಬ್ಬಣದೆಲ್ಲ ಇಲ್ಲೇ ಕಟ್ ಮಾಡಿ ಹಾಕ್ತಾಯಿದ್ದಾರೆ. ಇಲ್ಲೂ ಕೆಲಸ ನಡೀತಾ ಇದೆ ನೋಡಿ. ಇಲ್ಲೂ ಕೆಲಸ ನಡೀತಾ ಇದೆ. ಕೆಲಸ ಮಾಡ್ತಾಯಿದ್ದಾರೆ ಅವರು. ಓಕೆ, ಇಲ್ಲಿ ಬೇಕಾಗಿರೋಂಥದ್ದು ಇಲ್ಲಿ ನೋಡಿ. ಇಲ್ಲಿ ಫ್ಲ್ಯಾಟ್ ಖಾಲಿ ಇದೆ. ಅಷ್ಟೇ ಹೇಳ್ತಾ ಇದ್ದೀನಿ, ಇಲ್ಲಿ ಫ್ಲ್ಯಾಟ್ಗಳು ಖಾಲಿ ಇದೆ ಮುದ್ದೇನಹಳ್ಳಿನಲ್ಲಿ. ನಮ್ಮ DBS ಚಾನಲಲ್ಲಿ ನೀವು ನನ್ನ ಮೇಲ್ ID ತೊಗೊಳ್ಳಿ. ಮೇಲ್ ID ತೊಗೊಂಡು ನನಗೆ ಮೇಲ್ ಮಾಡಿ ಬೇಕಾಗಿರೋಂಥ ಮಾಹಿತಿ ತಿಳ್ಕೊಳ್ಳಿ. ಶುಕ್ರವಾರ, ಶನಿವಾರ, ಭಾನುವಾರ ಲೈವ್ ಸೆಷನ್ ಇರುತ್ತೆ. ದಯವಿಟ್ಟು ಲೈವ್ ಸೆಷನ್ನ ಅಟೆಂಡ್ ಮಾಡಿ ನಿಮ್ಗೆ ಬೇಕಾಗಿರೋಂಥ ಮಾಹಿತಿಗಳನ್ನ ತಿಳ್ಕೊಳ್ಳಿ. ನೋಡಿ, ಎಲ್ಲ ಭಾಳ ಬ್ಯೂಟಿಫುಲ್ಲಾಗಿ ಬರ್ತಾಯಿದೆ. ರೆಡಿ ಆಗ್ತಾ ಇರೋಂಥದ್ದು ಅಲ್ಲಿ ನಾನು ತೋರಿಸ್ತೀನಿ. ರೆಡಿ ಆಗ್ತಾ ಇರೋಂಥದ್ದು ಕೆಲವು ತೋರಿಸ್ತೀನಿ. ಕೆಲಸ ನಡೀತಾ ಇರೋಂಥದ್ದು ಇನ್ನು ಆ ಕಡೆ ಗಂಟ ಇದೆ. ಆಯಿತಾ, ಅದನ್ನು ತೋರಿಸ್ತೀನಿ ನೋಡಿ. ಅಲ್ಲಿ ಗಂಟನೂ ರೆಡಿ ಆಗ್ತಾಯಿದೆ. ಫುಲ್ಲು ಆ ಕಡೆ ಗಂಟನೂ ರೆಡಿ ಆಗ್ತಾಯಿದೆ. ಟೋಟಲ್ 62 ಟವರ್ಗಳು ಬರುತ್ತೆ. 992 ಫ್ಲ್ಯಾಟ್ಗಳು. ಒಂದು ಫ್ಲ್ಯಾಟಲ್ಲಿ ನೋಡಿ ಏರೋಪ್ಲೇನ್ ಹೋಗ್ತಾ ಇತ್ತು ನೋಡಿ. ಪಕ್ಕದಲ್ಲೇ ನಿಮಗೆ ಏರೋಡ್ರಮ್ ಇದೆ. ಟೋಟಲ್ ಒಂದು ಫ್ಲ್ಯಾಟಲ್ಲಿ ನಿಮಗೆ ಅಂದರೆ ಒಂದು ಟವರಲ್ಲಿ ನಿಮಗೆ 16 ಫ್ಲ್ಯಾಟ್ಗಳು ಬರುತ್ತೆ. ಓಕೆ, 16 ಫ್ಲ್ಯಾಟ್ ಬರುತ್ತೆ. ಈಗ ನಾನು ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಡೈರೆಕ್ಟಾಗಿ ಎಂಟ್ರಿ. ಓಕೆ, ನನ್ನ ಗಾಡಿನ ಇಲ್ಲೇ ನೆರಳಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ. ಈಗ ಇಲ್ಲಿಂದ ಒಳಗಡೆಗೆ ಹೋಗೋಣ. ಓಕೆ, ಇಲ್ಲಿಂದ ನಾವೀಗ ಒಳಗಡೆಗೆ ಹೋಗೋಣ. ಒಳಗಡೆ ಯಾವ ಥರ ಮಾಡಿದ್ದಾರೆ ಏನು ಎತ್ತ ಅಂತ ತೋರಿಸ್ತೀನಿ ನಾನು. ಈ ಕಡೆ ಎಲ್ಲ ವೆರಿ ಗುಡ್. ಈಗ ಸದ್ಯಕ್ಕೆ ಇದೆ ಇವ್ರಿಗೆ ಗೇಟು. ಆಮೇಲೆ ಗೇಟ್ ಸರಿ ಮಾಡ್ಕೊತಾರೆ, ನೋಡೋಣ. ನೋಡಿ, ಭಾಳ ಧಡ 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 ಅಂತ ಕೆಲಸ ಮಾಡ್ತಾಯಿದ್ದಾರೆ.
ಭಾಳ ಬ್ಯೂಟಿಫುಲ್ಲಾಗಿ ಕೆಲಸ ಮಾಡ್ತಾವ್ರೆ. ಬೇಗ ಬೇಗ ರೆಡಿ ಆಗ್ತಾಯಿದೆ. ಎಲ್ಲ ಬರೀ ಕಬ್ಬಿಣದ ಮೆಟೀರಿಯಲ್ಲು. ಇದು G+4 ಆಗುವಂಥದ್ದು. ಯಾವ ಥರ ಅಂತ ನನಗೂ ಗೊತ್ತಾಗಲ್ಲ. ನಾನು ಇಲ್ಲಿ ಯಾವುದಾದ್ರೂ ಒಂದು ತೋರಿಸ್ತೀನಿ. ಯಾರು ಬಿ ಮ್ಯಾನ್ ಅಂತವನೇ ಅಂತ ಗೊತ್ತಿಲ್ಲ. ಒಳಗಡೆ ಹೋಗೋಣ, ಯಾವ ಥರ ರೆಡಿ ಆಗುತ್ತೆ ಅಂತ ನೋಡೋಣ. ಇದೆಲ್ಲ ಫುಲ್ಲು ಸಿಮೆಂಟಲ್ಲೇ ಆಗುವಂಥದ್ದು. कौन सा भी रेडी है देखने के लिए? ऊपर है, ये रेडी नहीं है क्या? रेडी है, सो देख सकता हूँ ना. कहाँ के रहने वाले हैं आप? कलकत्ता. ವೆರಿ ಗುಡ್. ರೋಷಗುಲ. ಹಾಂ, ಸೊ ಇದು ಸಿಂಗಲ್ ಬೆಡ್ರೂಮು. ನಾನೀಗ ತೋರಿಸುವಂಥದ್ದು ನೋಡಿ. ಇದೆಲ್ಲ ರೆಡಿ ಆಗಿದೆ. ಪ್ಯೂರ್ सीमेंट, पूरा सीमेंट ब्लॉक है ना ये? कंक्रीट, वही तो बोल रहा हूँ, कंक्रीट का ब्लॉक है. अरे ये थोड़ा अलग ही बनाया है. इतना मोटा ब्लॉक आता है. ओके ओके ओके. रेडी होने के बाद ये सब निकाल देते हैं. हाँ, ये सब निकाल देते हैं. अच्छा अच्छा, बहुत स्मूथ है बाबा, बहुत स्मूथ है. ದಯವಿಟ್ಟು ಇಲ್ಲಿಗೆ ಹಾಕ್ಕೊಳ್ಳಿ. ಸಾಕಾಗೈತಿ ಇದು ನೋಡಿ. ಇವರೆಲ್ಲ ಇಲ್ಲಿ ಬಿಚ್ಚಿಕ್ಕಿರೋಂಥದ್ದು ನಟ್ಟು ಬೋಲ್ಟ್ಗಳೆಲ್ಲ. ಇದು ಸಿಂಗಲ್ ಬೆಡ್ರೂಮು. ಇಲ್ಲಿ ನಿಮಗೆ ಸಿಂಗಲ್ ಬೆಡ್ರೂಮ್ ಬರುತ್ತೆ. ಓಕೆ, ಸಿಂಗಲ್ ಬೆಡ್ರೂಮು ಭಾಳ ಚೆನ್ನಾಗಿದೆ. ಎಲ್ಲ ಕಾಂಕ್ರೀಟ್ ಬ್ಲಾಕ್ಸ್ ಇದೆ. ಎಲ್ಲೂ ನಿಮಗೆ ಮಧ್ಯದಲ್ಲಿ ಈ ಸಿಮೆಂಟೊಂದು ಹ್ಯಾಲೋ ಬ್ಲಾಕ್ಸ್ ಕಥೆನೇ ಇಲ್ಲ. ಪೂರ್ತಿ ಸಿಮೆಂಟೇ ಇದು. ಭಯಾನಕವಾಗಿದೆ ನೋಡಿ. ಅದ್ರ ಮುಂಚೆನೇ ನಿಮಗೆ ಫಸ್ಟೇ ನಿಮಗೆ ಒಳಗಡೆ ಏನೋ ನೀರೈತೆ, ನೀರು ಬಂದೈತೆ ಅಂದರೆ ಆವಾಗಿಂದ ಹಾಕಿ ಇಕ್ಕಿರ್ತಾರಲ್ಲ, ಅದಕ್ಕೆ ನೋಡಿ ತಿರ್ಗಾ ತೋರಿಸ್ತಾ ಇದ್ದೀನಿ ನಾನು. ಇದು ಪೂರ್ತಿ ಸಿಮೆಂಟ್ ಬ್ಲಾಕು, ಪೂರ್ತಿ ಸಿಮೆಂಟ್ ಬ್ಲಾಕ್. ಇದು ಎಲ್ಲೂ ಹ್ಯಾಲೋ ಇರಲ್ಲ, ಅಷ್ಟು ಗಟ್ಟಿ ಇರುತ್ತೆ. ಆಯಿತಾ? ನೋಡಿ ಇಲ್ಲೂ ಅಷ್ಟೇ ರೆಡಿ ಮಾಡ್ತಾರಂಥದ್ದು. ಇದು ಕಿಟಕಿ. ಇದೆಲ್ಲ ಸಿಮೆಂಟ್ ಬ್ಲಾಕ್ಸ್ ನೋಡಿ. ಎಷ್ಟೆಷ್ಟು ದೊಡ್ಡ ದೊಡ್ಡ ಬ್ಲಾಕ್ಸ್ ಐತೆ. ಇಲ್ಲಿಂದ ಅಲ್ಲಿ ಗಂಟ ಸಿಮೆಂಟ್, ಒಂದು ಸಿಂಗಲ್ ಬ್ಲಾಕ್ ನೋಡಿ. ಕಾಣ್ತಾ ಇದೆಯಾ? ಇಲ್ಲಿಂದ ಇಲ್ಲಿ ಗಂಟ ಒಂದೇ ಒಂದು ಸಿಮೆಂಟ್ ಬ್ಲಾಕ್. ಅದರ ಮೇಲೆಗಡೆ ತಿರ್ಗಾ ಸಿಮೆಂಟ್ ಬ್ಲಾಕ್ಸ್, ಎಲ್ಲ ಸಿಮೆಂಟ್ ಬ್ಲಾಕ್. ಇದು ಒಂದು ಸಿಂಗಲ್ ಬೆಡ್ರೂಮು. ಇನ್ನೂ ಸರಿಯಾಗಿ ಐತೆ. ಓಹೋ ನೋಡಪ್ಪ ಬೆಡ್ರೂಮು. ಎಷ್ಟೆಷ್ಟು ದೊಡ್ಡ ದೊಡ್ಡ ಬ್ಲಾಕ್ಗಳು. ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಒಳ್ಳೆ ಕ್ವಾಲಿಟಿ ಆಗಿ ಕಟ್ಟಿದ್ದಾರೆ. ಓಹೋ, ಸಜ್ಜಕ್ಕೂ ಅಷ್ಟೇ ರೀ ನೋಡ್ರಿ. ಸಜ್ಜಕ್ಕೂ ಅಷ್ಟೇ ಸಿಮೆಂಟ್ ಬ್ಲಾಕ್ ರೆಡಿ ಆಗೋದಕ್ಕೆ ರೆಡಿ ಇಕ್ಕಿದ್ದಾರೆ. ಆಗೋಗಿದೆ ಇದು. ಇದನ್ನು ಬಿಚ್ಚಿದ ತಕ್ಷಣವೇ ಈ ಥರ ಬ್ಲಾಕ್ ಬರುತ್ತೆ. ಈ ಥರ ಏನು ಸ್ಮೂತ್ ಆಗೈತೆ ರೀ. ಬಾಬಾ, ಬೆಣ್ಣೆ ಇದ್ದಂಗೆ ಐತೆ. ಹಾಂ, ಭಾಳ ಚೆನ್ನಾಗಿದೆ ನೋಡಿ. ಈ ಥರ ಸಿಮೆಂಟ್ ಬ್ಲಾಕ್ಸ್ ಇದು. ಈ ಕಡೆ ಒಂದು ಕಿಟಕಿ. ನಾನು ತೋರಿಸ್ತಾ ಇರೋದು ಬೆಡ್ರೂಮ್. ಇದು ಮುದ್ದಿನ ಪಾಳ್ಯ. ಅದು ಒಳಗಡೆ ಬೆಡ್ರೂಮ್. ಇದು ಭಾಳ ಚೆನ್ನಾಗಿದೆ. ಮುದ್ದಿನ ಪಾಳ್ಯದಲ್ಲಿರುವಂಥ ಬೆಡ್ರೂಮ್. ಈ ಕಡೆ ಒಂದು ಕಿಟಕಿ ಬರುತ್ತೆ. ಇದು ನೋಡಿ ಎಷ್ಟಪ್ಪ ಐತಿ. ಓಹ್, ಏನು ಇಷ್ಟಪ್ಪ ಆಯ್ತಪ್ಪ ಸ್ವಾಮಿ. ಅರ್ಧ ಅಡಿ ಐತೆ. ಪೂರ್ತಿ ಸಿಮೆಂಟೇ, ಎಲ್ಲೂ ಹ್ಯಾಲೋ ಇಲ್ಲ. ಯಾರೋ ಪುಣ್ಯಾತ್ಮರು ಹೇಳ್ತಾಯಿದ್ರು ಅದೇನೋ ಚಕ್ಕೆ ಬಂದ್ಬಿಡ್ತದೆ, ಅದೇನಂತಾರೆ ನೋಡ್ರಿ. ಎಷ್ಟೊಂದು ಬರೀ ಮೆಟಲೇ ಐತೆ. ಒಳ್ಳೆ ಸ್ಟ್ಯಾಂಡರ್ಡಲ್ಲಿ ಎಲ್ಲ ಕೆಲಸ ಮಾಡ್ತಾ ಇರೋಂಥದ್ದು. ಅದೇನೋ ಚಕ್ಕೆ ಬಂದ್ಬಿಡ್ತದೆ, ಗಿಕ್ಕೆ ಬಂದ್ಬಿಡ್ತದೆ ಅಂದರು. ಯಾವ ಚಕ್ಕೆನೂ ಇಲ್ಲ, ಯಾವುದೂ ಇಲ್ಲ. ಇಲ್ಲೂ ನೋಡ್ರಿ ಹೆಂಗೈತೆ. ಎಷ್ಟಪ್ಪ ಐತೆ ನೋಡ್ರಿ. ಇದು ಎಷ್ಟಪ್ಪ ಐತೆ ಸಿಮೆಂಟದ್ದು ನೋಡಿ. ಇಲ್ಲಿ ಸಿಮೆಂಟಿಗೆ ಬೇಕಾಗಿರೋಂಥದ್ದು ಇದನ್ನು ಹಾಕಿದ್ದಾರೆ. ಆಮೇಲೆ ಇದನ್ನು ತೆಗಿತಾರೆ ನೋಡಿ. ಎಲ್ಲ ಸಿಮೆಂಟಲ್ಲೇ ಕೂತಿರೋಂಥದ್ದು. ಎಲ್ಲ ಬರೀ ಫುಲ್ ಸಿಮೆಂಟೇ. ಯಾಯಪ್ಪ ಭಯಾನಕವಾಗಿ ಮಾಡ್ತಾವ್ರೆ. ಇದು ಒಂಥರ ಅದರದ್ದೇ ಅಂಥ ವಿನ್ಯಾಸ. ಇದು ಭಾಳ ಚೆನ್ನಾಗೈತೆ. ಇದು ನೋಡಿ, ಇದು ಬಾತ್ರೂಮ್. ಇದು ಈ ಕಡೆ ಬಂದು, ಸಾರಿ ಇದು ಟಾಯ್ಲೆಟು. ಇದು ನಾನು ತೋರಿಸ್ತಾ ಇರೋದು ಟಾಯ್ಲೆಟ್. ಓಕೆ, ಈ ಕಡೆ ಬಂದು ಬಾತ್ರೂಮು. ಈ ಕಡೆ ಬಂದು ಬಾತ್ರೂಮು. ಇದೂ ಸಖತ್ತಾಗೈತೆ. ಓಹೋ, ಏನಪ್ಪ ಏನು ಬರೀ ಸಿಮೆಂಟೇ ಉಯ್ದಾಕ್ಬಿಟ್ಟವ್ರೆ. ಇದಕ್ಕಿಂತ ಬೇಕೇನ್ರಿ ಗಟ್ಟಿ? ಇನ್ನೇನು ಬೇಕು ನೋಡ್ರಿ. ಕಿಚನ್ ಆಗೈತೆ. ಕಿಚನ್ ಐತೆ ಒಳಗಡೆ. ನಾನು ಹೋಗೋಕ್ಕಾಗಲ್ಲ, ಬೇರೆ ಯಾವ್ದ್ರಲ್ಲಾದ್ರೂ ತೋರಿಸ್ತೀನಿ ನಾನು. ಕಿಚನ್ಗೂ ಸಜ್ಜಾ ರೆಡಿ ಮಾಡಿಕ್ಕವ್ರೆ. ಅದನ್ನು ತೆಗೆದ್ರೆ ಆಯಿತು. ಎಲ್ಲದಕ್ಕೂ ಲಾಕ್ ಬರುತ್ತೆ ನೋಡಿ. ಎಲ್ಲದಕ್ಕೂ ಈ ಥರ ಲಾಕ್ ಬರುತ್ತೆ. ಈ ಲಾಕ್ನ ಹಿಂಗೆ ತೆಗಿಬೇಕು. ತೆಗೆದಿದ ತಕ್ಷಣ ಅದು ಓಪನ್ ಆಗುತ್ತೆ. ಇದು ಪೂರ್ತಿ ಬಂದ್ಬಿಡುತ್ತೆ ನೋಡಿ. ಪೂರ್ತಿ ಇದೇ ಬಂದ್ಬಿಡುತ್ತೆ. ಆಯಿತು. ಎಲ್ಲಾದರೂ ಕಿಚನ್ ಬೇರೆ ಕಡೆ ಖಾಲಿ ಇರೋದು ತೋರಿಸ್ತೀನಿ. ಕಿಚನ್ ಎಲ್ಲಿ ಖಾಲಿ ಇದೆ, ಕಿಚನ್ ಎಲ್ಲಿ ಇದೆ ನೋಡೋಣ. ಇಲ್ಲಿದೆಯಾ? ಹಾಂ, ಇಲ್ಲಿ ಇರಬೇಕೇನಪ್ಪ. ಇಲ್ಲಿದೆ ಕಿಚನ್. ನೋಡಪ್ಪ,
ಕಿಚನ್ಗೆ ಸಜ್ಜಾ ಇದೆ, ಅದನ್ನು ತೆಗ್ದಿಲ್ಲ ಇನ್ನು. ಅದು ಪೂರ್ತಿ ಸಜ್ಜಾನೂ ಸಿಮೆಂಟೇ ಇಲ್ಲಿಂದ ಅಲ್ಲಿ ಗಂಟ. ಆಯಿತಾ? ಅಯ್ಯಪ್ಪ ಇದೇನೋ ಬೇರೆ ಬೇರೆ ಥರನೇ ಕಟ್ಟವ್ರಿ. ಇದು ಸಖತ್ತಾಗೈತೆ ನೋಡಿ. ಇದು ಕಿಚನ್ನು, ಇದು ಸ್ಲ್ಯಾಬು ಅಷ್ಟೇ, ಇಲ್ಲಿಂದ ಅಲ್ಲಿ ಗಂಟ ಸ್ಲ್ಯಾಬು ಪೂರ್ತಿ ಸಿಮೆಂಟಿಂದು ಕಾಂಕ್ರೀಟ್ದು. ಆಯಿತಾ? ಆ್ಯಂಡ್ ಇಲ್ಲಿ ಬಂದು ನಿಮಗೆ ಏನಂತಾರೆ ಅದಕ್ಕೆ, ಯುಟಿಲಿಟಿ ರೂಮ್ಗೂ ಈ ಕಡೆ ನಿಮಗೆ ಕಿಟಕಿ ಕೊಟ್ಟಿದ್ದಾರೆ, ಮಸ್ತ್ ಕೊಟ್ಟಿದ್ದಾರೆ ನೋಡಿ. ಕಾಣಿಸುತ್ತೆ ನೋಡಿ ಹೆಂಗೈತೆ ನೋಡಿ. ಎಲ್ಲೂ ಟೊಳ್ಳಿಲ್ಲ, ಯಾವುದು ಹ್ಯಾಲೋ ಬ್ಲಾಕ್ಸ್ ಇಲ್ಲ, ಎಲ್ಲ ಸರಿಯಾಗೈತೆ. G+3 ಅಂತ ಇರೋವಂಥದ್ದು ಇದು, G+3. ಸೊ ಮಸ್ತೈತೆ ಇದು. ಮುದ್ದಿನಪಾಳ್ಯ ಸರ್ವೆ ನಂಬರ್ 1 1ನಲ್ಲಿರುವಂಥದ್ದು. ಕೆಲಸ ನಡೀತಾ ಇದೆಯೋ ಮೇಲ್ಗಡೆ ಇದೆಯಂತೆ. ಈ ಮೇಲ್ಗಡೆ ಮೆಟ್ಲಿಗೂ ಅಷ್ಟೇ, ಇಲ್ಲೂ ಬರೀ ಸಿಮೆಂಟೇ ಹೋಯ್ತಾರೇನೋ. ಮೆಲ್ಲಿಗೆ ಹತ್ಕೊಂಡು ಹೋಗೋಣ, ನೋಡೋಣ. ಓಹೋ ಸ್ವಾಮಿ, ಇದೆಲ್ಲ ಮಾಡ್ತಾ ಇರೋದು ನಿಮಗೋಸ್ಕರ ಅಂತಾನೆ, ನೀವು ತಿಳ್ಕೊಂಡು ಬೇರೆಯವ್ರು ತಿಳಿಸ್ಲಿ ಅಂತ ಮೆಲ್ಲಿಗೆ ಹತ್ತಾ ಇದ್ದೀನಿ ನಾನು. ಎಲ್ಲ ಕಬ್ಬಣ. ಓಹೋ ರಾಮ, ಕೋದಂಡ ರಾಮ. ಮೆಲ್ಲಿಗೆ ಹತ್ತೋಣ. ಹತ್ತಾ ಇದ್ದೀನಿ, ಹತ್ತಕ್ಕೆ ಭಯ. ಏನೋ ಅಂತ ಇದ್ದಾನೆ. ನೋಡಿ ರೆಡಿ ಆಗ್ತಾರೆ ಅಂಥದ್ದು. ಭಾಳ ಫಾಸ್ಟಾಗಿ ಕೆಲಸ ಮಾಡ್ತಾವ್ರೆ. ಆಚೆ ಕಡೆ ಎಲ್ಲ ನೋಡಿ, ಇದ್ರ ಮೇಲ್ಗಡೆ ಸಿಮೆಂಟು ಹುಯ್ತಾರೆ. ये डालने के बाद इसके ಕನ್ನಡದವ್ರೇನಾ, ಇದನ್ನು ಹಾಕಿದ್ಮೇಲೆ ಇದರಲ್ಲಿ ಸಿಮೆಂಟಾಗಿ ಹುಯ್ತಾರಲ್ಲ, ಒಳಗಡೆ ಹುಯ್ತಾರೆ. ಪೂರ್ತಿ ಸಿಮೆಂಟಲ್ಲೇ ಮಾಡಿರೋದು. ಎಲ್ಲೂ ಬ್ಲಾಕ್ಸು, ಹ್ಯಾಲೋ ಬ್ಲಾಕ್ಸ್ ಏನು ಯೂಸ್ ಮಾಡಿಲ್ಲ. ಏನಪ್ಪ ನಿನ್ನ ಹೆಸರು? ಮಲ್ಲಣ್ಣ. ಓಹೋ, ನೀನು ಇಲ್ಲೇ ಕೆಲಸ ಮಾಡ್ತಾಯಿದ್ದೀನಪ್ಪ. ಎಲೆಕ್ಟ್ರಿಕ್ ಕೆಲಸ, ವೆರಿ ಗುಡ್. ನೋಡಪ್ಪ, ಇದು ಎಲೆಕ್ಟ್ರಿಕ್ ಕೆಲಸ. ಫಸ್ಟೇ ಇದನ್ನೆಲ್ಲ ಮುಗಿಸ್ಬಿಟ್ಟು ಒಳಗಡೆ ಎಲ್ಲ ಇಕ್ಕಿ, ಅದಾದ್ಮೇಲೆ ಡೈರೆಕ್ಟಾಗಿ ಇದ್ರ ಮೇಲೆ ಸಿಮೆಂಟ್ ಬಿಡ್ತಾರೆ. ಏನೋ ಇವನು ತೂತ್ ಮಾಡ್ತಾವನೆ ಪುಣ್ಯಾತ್ಮ. ಅದೇ ಈ ಥರ ಎಲ್ಲ ರೆಡಿ ಆಗುತ್ತೆ. ಇಲ್ಲಿ ಪೂರ್ತಿ ಫಸ್ಟ್ ಏನು ಮಾಡೋದು ಅಂದರೆ ಈ ಥರ ಮೆಶ್ ಹಾಕ್ಬಿಡ್ತಾರೆ. ಅಂದರೆ ಇದರಲ್ಲೇ ಫಸ್ಟ್ ಮನೆ ಕಟ್ಬಿಡ್ತಾರೆ, ಅದ್ರ ಮೇಲ್ಗಡೆ ಸಿಮೆಂಟ್ನ ತುಂಬ್ತಾರೆ. ಅಲ್ಲ ನೀಯಾ? ಹ್ಞೂ ಅನ್ನಯ್ಯ, ನೀನು ಕನ್ನಡ ಏನಪ್ಪ? ಇವನು ನೋಡಪ್ಪ, ಇವನು ಮಸ್ತ್ ಕಾಣ್ತಾನೆ, ಒಳ್ಳೆ ಫಿಗರ್ ಇವನು. ಮಕ ತೋರ್ಸಯ್ಯ ನಿಮ್ಮದು. ಏನು ಹೆಸರು? ಮಂಜು ಅಣ್ಣ. ನಿನ್ನ ಹೆಸರೇನು? ಮಲ್ಲು ಅಣ್ಣ. ಇಬ್ರು ಡಿಜಿಟಲ್ ಭಾರತ್ ಸೇವನಲ್ಲಿ ನಿಮ್ಮ ತಗೊಳ್ ಬರುತ್ತೆ, ಆಯಿತಾ? ಈಗ ಫಸ್ಟು ಈ ಥರ ರೆಡಿ ಮಾಡಿಕೊಂಡು ಆದಮೇಲೆ ಮೇಲ್ಗಡೆ ಫುಲ್ ಸಿಮೆಂಟ್ ಹುಯ್ತಾರೆ. ಅದು ಗಟ್ಟಿ ಆಗೋದಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ? ಒಂದೇ ದಿನ. ಬ್ಯೂಟಿಫುಲ್. ಬಿಚ್ಬಿಡ್ತಾರೆ. ಅಯ್ಯೋ, ಫುಲ್ಲು ಸೌಂಡು. ಇವತ್ತು ಹಾಕಿದ್ರೆ ಸಿಮೆಂಟು ನಾಳೆ ಬೆಳಗ್ಗೆ ಅಷ್ಟೊತ್ತು ಬಿಚ್ಬಿಡ್ತಾರೆ. ಅಂದರೆ ಒಂದೇ ದಿವಸಕ್ಕೆ ರೆಡಿ ಆಗುತ್ತೆ. ಅಷ್ಟು ಬೇಗ ರೆಡಿ ಆಗುವಂಥ ಇದು ಅಲ್ವೇನಯ್ಯ? ಸರಿ ಅಲ್ವೇನಪ್ಪ ಮಲ್ಲು ಹೇಳ್ತಾ ಇರೋದು? ಇವರು ಮಲ್ಲು ಅಣ್ಣ ಅವರು ಎಲೆಕ್ಟ್ರಿಕ್ ಪರ್ಸನ್ನು. ನೋಡಪ್ಪ, ಇಲ್ಲೆಲ್ಲ ನಡೀತಾ ಇರೋಂಥದ್ದು ಅದೇನೆ. ಆಯ್ತು, ತುಂಬ ಥ್ಯಾಂಕ್ಸ್ ಕಣಪ್ಪ. ಅಷ್ಟು ರೆಡಿ ಆಯ್ತು. ಭಾಳ ಫಾಸ್ಟಾಗಿ ಕೆಲಸ ನಡೀತಾ ಇದೆ. ಆಯಿತು, ಇಷ್ಟಕ್ಕೆ ನಾವು ಮುಗಿಸೋಣ. ಕೆಳಗಡೆ ನಮ್ಮ ಇಂಜಿನಿಯರ್ ಸಾಹೇಬ್ರು ಹೋಗ್ತಾವ್ರೆ. ನಂದೀಶಣ್ಣ ಅವರು, ಸಂದೀಪಣ್ಣ ಅವರು. ಇರಲಿ, ಹೋಗಿ ಪರವಾಗಿಲ್ಲ. ನೋಡ್ತು, ಕಷ್ಟ ಸುಖ ಮಾತಾಡ್ತಾ ಇದ್ದೀನಿ. ನಮ್ಮ ಮಲ್ಲು ಜೊತೆ, ಮಲ್ಲು ಅಣ್ಣನ ಜೊತೆ ಮಾತಾಡ್ತಾ ಇದ್ದೀನಿ, ಕಷ್ಟ ಸುಖ. ಸೊ ಭಾಳ ಬ್ಯೂಟಿಫುಲ್ಲಾಗಿ ಹೇಳಿದ್ರು ಇವರು. ಥ್ಯಾಂಕ್ ಯು ಮಲ್ಲು ಅಣ್ಣ. ಮತ್ತು ನಮ್ಮ ಅವ್ರ ಹೆಸರೇನಪ್ಪ? ಮಂಜಣ್ಣ. ಮಂಜುನಾಥನ್ನ ಮರ್ತ್ಬಿಟ್ರೆ ಹೆಂಗಪ್ಪ? ಮಂಜಣ್ಣ ಒಂದು ಸತಿ ಮಕಾರ್ಕೊಸ್ಬಿಡು ಮಂಜಣ್ಣ. ತುಂಬ ಥ್ಯಾಂಕ್ಸ್ ಮಂಜಣ್ಣ. ಥ್ಯಾಂಕ್ ಯು. ಓಕೆ, ಬಾಯ್, ಟೇಕ್ ಕೇರ್. ಮಾಡಿ ತಿರ್ಗಾ ಭೇಟಿ ಆಗೋಣ. ಈ ಶೀಘ್ರದಲ್ಲಿ ಭೇಟಿ ಆಗೋಣ. ಈಗ ಹುಷಾರಾಗಿ ಕೆಳಗಡೆ ಇಳಿಬೇಕಪ್ಪು. ರಾಮ ವಿಚಿತ್ರವಾಗೈತಿದು. ಎಲ್ಲಿ ಕಾಲು ಇಕ್ಕಿದ್ರು ಭಯ ಕಣಿಯ. ಎಲ್ಲ ಹಿಡ್ಕೊಂಡು ಇಳಿಬೇಕು. ಅಯ್ಯಯ್ಯಪ್ಪ, ಏನು ಬರೀ ಸಿಮೆಂಟೇ ಹೋಯ್ತಾ ಇದ್ದೀರಲ್ಲಪ್ಪ. ಒಂದೊಂದು ದಿನಕ್ಕೆ ರೆಡಿ ಆಗುತ್ತಂತೆ. ನಾನೀಗ ಯಾವ ಕಡೆಯಿಂದ ಇಳಿಬೇಕು?
ಇವ್ನು ಯಾವ ಪೈಪ್ನ ಈ ಕಡೆಗೆ ಹಾಕವನೆ. ಹಾಂ, ಅವನು ಎಷ್ಟು ಕ್ಲೀನಾಗಿ ಇಳ್ಕೊಂಡೋದ, ನಾನು ಇಳಿಯೋಕ್ಕೆ ಭಯ ಬೀಳ್ತಾ ಇದ್ದೀನಿ. ಎಲ್ಲ ಮೆಟಲ್ ಮೇಲೆ ಕಾಲಿಕೊಂಬರ್ಬೇಕಲ್ಲನಪ್ಪ, ಅದಕ್ಕೆ. ಸೊ ಇವಾಗ ಗಂಟ ನೋಡಿದ್ರಿ ಇಲ್ಲಿದು ಜಯ ಶ್ರೀರಾಮ್ ಮುದ್ದೇನಹಳ್ಳಿದು. ದಯವಿಟ್ಟು ಬೇಗ ಬೇಗ ಇಲ್ಲಿ ಹಾಕ್ಕೊಳ್ಳಿ, ಸಖತ್ತಾಗೈತೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಈಗ ಇಲ್ಲಿಂದ ಹೊರಡೋಣ. ಥ್ಯಾಂಕ್ ಯು. ಮುಂದಿನ ಇದರಲ್ಲಿ ಕರ್ತನ ಮಲೆ ತೋರಿಸ್ತೀನಿ, ಇಲ್ಲಿಂದ ಹತ್ರನೇ ಇಟ್ಕಲ್ಪುರನೂ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ಸಖತ್ತಾಗೈತೆ. 62 ಯೂನಿಟ್ ಬರುತ್ತೆ. 62 ಯೂನಿಟ್ಟು ಅಂದರೆ ಟವರ್ಗಳು. 992 ಮನೆ ಬರುತ್ತೆ. ಇಲ್ಲೊಂದು ಬರುತ್ತೆ, ಪ್ಲಸ್ ಆ ಕಡೆ ಮುಂದ್ಗಡೆನೂ ಬರುತ್ತೆ. ಓಕೆ, ಅಪ್ಲಿಕೇಶನ್ಗಳನ್ನ ಫಿಲ್ ಮಾಡಿ. ಸೊ ಈ ಗಂಟ ಎಲ್ಲ ನಾವು ನೋಡ್ದೋ, ಭಾಳ ಬ್ಯೂಟಿಫುಲ್ ಆಗಿತ್ತು. ಅತಿ ಶೀಘ್ರದಲ್ಲಿ ಇದು ಫಿಲಪ್ ಆಗುತ್ತೆ. RGRHCL ದಯವಿಟ್ಟು ಮುದ್ದಿನ ಪಾಳ್ಯ ಸರ್ವೆ ನಂಬರ್ 1 ಫ್ರಂಟ್ ಆಪೋಸಿಟ್, ಈ ಕಡೆನೂ ಇದೆ ಆ ಕಡೆನೂ ಇದೆ. ಟೋಟಲ್ ಬ್ಲಾಕ್ಸ್ ಬಂದು 62 ಬ್ಲಾಕ್ಸ್ ಬರುತ್ತೆ. 992 ನಿಮಗೆ ಫ್ಲ್ಯಾಟ್ಸ್ ಬರುತ್ತೆ. ಒಂದು ಬ್ಲಾಕಲ್ಲಿ 16 ಫ್ಲ್ಯಾಟ್ಸ್ ಬರುತ್ತೆ. ಸೊ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ಳಿ, ಡಿಲೇ ಮಾಡಬೇಡಿ. ಮುಂದಿನ ಸಂಚಿಕೆಯಲ್ಲಿ ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಕಡತನ ಮಲೆ ರೆಡಿ ಇರೋವಂಥದ್ದು ಭಾಳ ಬ್ಯೂಟಿಫುಲ್ ಆಗಿದೆ, ಅದನ್ನು ತೋರಿಸ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ನಿಮಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಿಗುವಂಥ ಎಲ್ಲ ಮಾಹಿತಿಗಳ ಬಗ್ಗೆ ಹೇಳ್ತೀನಿ. ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಷ್ಟು ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.